ಹಾಯ್ ಸ್ನೇಹಿತರೆ, ನುಗ್ಗೆ ಮರ ಸ್ನೇಹಿತರೆ. ಇದು ಈ ನುಗ್ಗೆ ಗಿಡ ಇದು ನೋಡಿ ಎಷ್ಟು ಒಳ್ಳೆಯದು ಅಂದರೆ ಇದು ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಕಬ್ಬಿನಾಂಶ ಇರೋದು ಜಾಸ್ತಿ, ಇದು ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಸ್ನೇಹಿತರೆ. ಇದು ನ್ಯಾಚುರಲಾಗಿ ಬೆಳೆಯೋದು ಅಂದರೆ ಇದು ಸ್ನೇಹಿತರೆ. ಇದಕ್ಕೆ ಯಾವ ಗೊಬ್ಬರನೂ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಸ್ನಾನ ಮಾಡೋ ನೀರು, ಗಲೀಜು ನೀರು ಬರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ನೀರು ಹಾಕ್ಬೇಕಾಗಿಲ್ಲ ಇದಕ್ಕೆ ಸ್ನೇಹಿತರೆ, ಅದೇ ಬೆಳ್ಕೊಳ್ಳುತ್ತೆ ಸ್ನೇಹಿತರೆ. ಯಾವುದೇ ಗೊಬ್ಬರ ಇಲ್ಲದಂತೆ, ಕಲ್ಮಸ ಇಲ್ಲದಂತೆ ಬೆಳೆಯೋಂಥ ಮರ, ಸೊಪ್ಪು ಅಂದರೆ ಇದು ಮಾತ್ರ ಸ್ನೇಹಿತರೆ. ಯಾವುದು ಕೆಮಿಕಲ್ ಇಲ್ಲ, ಔಷಧಿ ಇಲ್ಲ, ಇದಕ್ಕೆ ಏನೂ ಇಲ್ಲ ಸ್ನೇಹಿತರೆ. ಪರಿಸರದ ಮೂಲಕ ಇದು ಬೆಳೆಯೋದು ಸ್ನೇಹಿತರೆ. ಯಾವುದು ಏನೂ ಇಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆ ಅಂಶ ಇರೋ ಸೊಪ್ಪು ಸ್ನೇಹಿತರೆ. ಇದನ್ನು ಪಲ್ಯ ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಎಲ್ಲ ರೀತಿಯೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಟು ಅಂತಾರೆ ಸ್ನೇಹಿತರೆ. ಈಟಾದರೂ ಏನೂ ಇಲ್ಲ, ಬಾಡಿಗೆ ಒಳ್ಳೆಯದು. ಎಷ್ಟು ಈಟ್ ಇರುತ್ತೆ ಅಷ್ಟೇ ಬಾಡಿಗೆ ಒಳ್ಳೆಯದು. ಇದು ತುಂಬ ಈಟು ಅಂತ ನೋಡೋಕೆ ಹೋಗ್ಬಿಡ್ದು, ಕಣ್ಗೊಳ್ಳೇದು, ಎಲ್ಲದಕ್ಕೂ ಒಳ್ಳೆಯದು. ಇದು ಮಾಡ್ಕೊತೀನಿ, ವಾರಕ್ಕೆ ಒಂದ್ಸಲ ಅಟ್ಲೀಸ್ಟ್ ತಿನ್ನಿ. ನಮ್ಮೂರು ಸೈಡ್ ಇದೆಲ್ಲ ಹಂಗೆ ಸಿಗುತ್ತೆ. ಇದು ನೋಡಿ ಪಕ್ಕದ ಮನೆ ಮರ, ಇದು ಅಲ್ಲಿ ನಾನು ಕಿತ್ಕೊತಾ ಇದ್ದೀನಿ. ಅದೇ ಸಿಟಿ ಕಡೆಯಲ್ಲ ಇದಕ್ಕೆಲ್ಲ ದುಡ್ಡು ಕೊಡಬೇಕು. ಹಳ್ಳಿ ಕಡೆ ಇದಕ್ಕೆಲ್ಲ ದುಡ್ಡೇನು ಕೊಡೋಂಗಿಲ್ಲ. ಹಳ್ಳಿ ಕಡೆ ಜಾಸ್ತಿ ಉಪಯೋಗಿಸಲ್ಲ ಅವರು. ಇದ್ರ ಬಗ್ಗೆ ಅಷ್ಟೊಂದು ಅವ್ರಿಗೆ ಗೊತ್ತಿರಲ್ಲ. ಈಟು ಚೆನ್ನಾಗಿಲ್ಲ, ತಿನ್ನಲ್ಲ ಅಂತ ಮಕ್ಕಳು ಯಾರು ತಿನ್ನಲ್ಲ ಅವರು. ನಮ್ಗೆ ಇಷ್ಟ ಇದು ಸ್ನೇಹಿತರೆ. ನಮಗೆ ಇದ್ರಲ್ಲಿ ಔಷಧಿ ಗುಣಗಳು ಗೊತ್ತಲ್ಲ, ಹಂಗಾಗಿ ನಮ್ಗೆ ಇಷ್ಟ ಸ್ನೇಹಿತರೆ. ನೀವು ಮಾಡ್ಕೊಳ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಯಾವುದು